ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಗೈಸ್ ಶುರು ಮಾಡೋಣ. ಇವತ್ತು ತಾರೀಕು 13ನೇ ತಾರೀಕು ಶುಕ್ರವಾರ. ಟೈಮ್ ಬಂದು ಬೆಳಗಿನ ಜಾವ ಹತ್ತತ್ರ ಒಂದು 5:42 ಗೈಸ್. ಸಾರಿ, ತಪ್ಪು ಹೇಳ್ಬಿಟ್ರೆ 5:42. ತನ್ನ ವ್ಲಾಗ್ ಬಂದ್ಬಿಟ್ಟು ಡ್ಯೂಟಿ ವ್ಲಾಗು. ಬಟ್ ಏನಪ್ಪ ಅಂತ ಹೇಳಿದ್ರೆ ಪರ್ಸ್ನಲ್ ಡ್ಯೂಟಿ. ಓಕೆನಾ, ಯಾವುದೋ ಒಂದು ಪರ್ಸ್ನಲ್ ರೌಂಡ್ ಟ್ರಿಪ್ ಡ್ಯೂಟಿ ಇದೆ. ಸೊ ಔಟ್ ಸ್ಟೇಷನ್ ಟೆಂಪಲ್ಗೆ ಹೋಗಿ ಬರೋದು. ಸೊ ನಮ್ಮ ರಿಲೇಷನಲ್ಲೇ ಒಬ್ರು ಹೇಳಿದ್ದು. ಸೊ ಅದಕ್ಕೋಸ್ಕರ ಆಲ್ರೆಡಿ ಲೊಕೇಶನಲ್ಲಿ ಇದ್ದೀನಿ. ನಿಮಗೆ ಇಲ್ಲಿ ಬೂದ್ಗೆರೆ ರೋಡಲ್ಲಿ ಯಡಿಯೂರು ಅಂತ ಬರುತ್ತೆ. ಸೊ ಅಲ್ಲಿಂದ ಪಿಕಪ್ ಬಂದಿದ್ದೀನಿ. ಲೊಕೇಶನ್ಗೆ 6 ಗಂಟೆಗೆ ಬರೋಕೆ ಹೇಳಿದ್ರು. ಸೊ ನೈಟ್ ಡ್ಯೂಟಿ ಮಾಡಿಕೊಂಡೆ ಬಂದೆ. ಬಟ್ ಏನಂದರೆ ನೈಟ್ ಡ್ಯೂಟಿ ಮಾಡಿರೋದನ್ನು ವೀಡಿಯೋ ಮಾಡಿಲ್ಲ ನಾನು, ಆಯಿತಾ ಅಂತ ಹೇಳ್ಕೊಳ್ಳೋ ಡ್ಯೂಟಿ ಕೊಡಲಿಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕೆ ಹೋಗಲಿಲ್ಲ. ಸೊ ಅದೇ ನೈಟ್ ಡ್ಯೂಟಿ ಮಾಡ್ಕೊಂಡು ಇವಾಗ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡೋಣ ಎಲ್ಲಿಗೆ ಏನು ಎತ್ತ ಅಂತ ಹೇಳಿದರೆ. ಎಲ್ಲಿಗೆ ಅಂತ ಹೇಳಿದ್ರೆ ಇದು ನಾಗಮಂಗಲ. ಓಕೆನಾ, ನಾಗಮಂಗಲ ಹತ್ರ ಯಾವುದೋ ಒಂದು ಟೆಂಪಲ್ಲು. ಸೊ ಅಲ್ಲಿಗೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬಂದು ವಾಪಸ್ಸು ಸೇಮ್ ಲೊಕೇಶನ್ಗೆ ಡ್ರಾಪ್ ಮಾಡಬೇಕು. ಎಷ್ಟು ಅಮೌಂಟ್ ಕೊಡ್ತಾರೆ ಏನು ಎತ್ತ, ಇದು ಅರ್ನಿಂಗ್ ಎಷ್ಟು ಆಗತ್ತೆ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಮತ್ತು ಎಷ್ಟು ಅವರ್ ಡ್ಯೂಟಿ ಲಾಗಿನ್ ಅಂದರೆ ಎಷ್ಟು ಅವರ್ ಡ್ಯೂಟಿ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್, ಆಯಿತಾ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ ಗೈಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಲೊಕೇಶನ್ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಟೀ ಕುಡ್ಕೊಂಡು ಬಂದೆ. ಸ್ವಲ್ಪ ಗಾಡಿನ ಸ್ವಲ್ಪ ಕ್ಲೀನ್ ಮಾಡ್ಕೊಂಬೋಣ ಅಂತ. ಅಷ್ಟೇನು ಗಲೀಜಾಗಿಲ್ಲ, ನೀಟಾಗಿ ಐತೆ. ಬಟ್ ನೈಟ್ ಮಾಡಿರೋ 2-3 ಡ್ಯೂಟಿಗೆ ಏನು ಗಲೀಜಾಗಿಲ್ಲ. ಬಟ್ ಗ್ಲಾಸ್ ಎಲ್ಲ ಸ್ವಲ್ಪ ಫಾಗ್ ಇರುತ್ತಲ್ಲ, ಫಾಗಿಗೆ ಧೂಳು ತುಂಬ್ಕೊಂಡಿರುತ್ತೆ ಅಂದ್ಬಿಟ್ಟು ಒರೆಸ್ಕೋತಾ ಇದ್ದೀನಿ. ನೋಡ್ರಿ, ನೈಟಾಗಿ ಒರೆಸ್ಕೊಂಬೋಣ ಅಂತ ಅಷ್ಟೇ. ನೋಡಿ, ಗಾಡಿ ನೀಟಾಗಿ ಐತೆ, ಗಾಡಿ ಏನೂ ಆಗಿಲ್ಲ. ಬಟ್ ಮುಂದ್ಗಡೆ ಸ್ವಲ್ಪ ಗಲೀಜಾಗಿರುತ್ತೆ. ಈ ರೋಡಲ್ಲಿ ಓಡಾಡಿದ್ರೆ, ನಾವು ಓಡಾಡಿಲ್ಲ ಅಂತಂದ್ರು ಅಕ್ಕಪಕ್ಕ ಓಡಾಡೋ ಲಾರಿಗಳು ಎಗರ್ಸ್ಕೊಂಡು ಹೋಗೋ ಧೂಳಿಗೆ ಹಂಗೆ ಗಲೀಜು ಕಾಣುತ್ತೆ. ನೀಟಾಗಿ ಒರೆಸ್ಕೊಂಬೋಣ. ಇದೇ ನೋಡಿ ಗೈಸ್, ನಾನು ಹೊಸದು ಗ್ಲಾಸ್ ಹಾಕ್ಸ್ನಲ್ಲ. ಸೊ ಇದೇ ಗ್ಲಾಸು ಹೊಸದು ಹಾಕ್ಸ್ಕೊಂಡಿದ್ದೀನಿ. ಗೈಸ್ ನೀಟಾಗಿ ಒರೆಸ್ಕೊಂಡೆ. ಗಲೀಜೇ ಏನೂ ಇಲ್ಲ, ಹೊರಗಡೆ ಈಚೆ ಎಲ್ಲ ನೋಡಿ. ಸ್ಕ್ರ್ಯಾಚ್ ಆಗಿರೋದು ನಿಮಗೆ ಅಲ್ಲಿ ಕಾಣಿಸ್ತಿರತ್ತೆ ಇಲ್ಲೋ ಗೊತ್ತಿಲ್ಲ, ಕತ್ತಲಲ್ಲಿ. ಈಗ ನೋಡಿ, ಇಲ್ಲಿ ಬ್ಲ್ಯಾಕ್ ಮಾರ್ಕ್ ಥರ ಕಾಣಿಸ್ತೈತೆ ನೋಡಿ. ಇಲ್ಲಿ ಇದು ಬಂದ್ಬಿಟ್ಟು ಅಸಹ್ಯ. ಇದಂತೂ ಫ್ರಂಟ್ ಡ್ರೈವರ್ ಸೈಡ್ದಂತೂ ನೋಡಿ, ಇಲ್ಲಿ ಹೆಂಗೆ ಎದ್ದು ಕಾಣ್ತದೆ ಇಲ್ಲ. ಏನು ಬೇಜಾರಾಗೋಯ್ತು ಗೈಸ್. 3 ತಿಂಗಳಿಗೆ ಹೊಸ ಗಾಡಿ ಹಿಂಗೆ ಮಾಡ್ಕೊಂಬಿಟ್ಟು. ಇಂಟೀರಿಯರ್ ನೋಡಿ, ಒಳ್ಳೆ ನೀಟಾಗುತ್ತೆ, ಏನು ಗಲೀಜು ಏನೂ ಇಲ್ಲ. ಗಾಡಿನ ಟಿಫನ್ ನಿಲ್ಲಿಸಿದ್ದೀನಿ ಇವಾಗ ಕುಣಿಗಲ್ ಹತ್ರ. ಇಲ್ಲಿ ಕುಣಿಗಲ್ ರೋಡಲ್ಲಿ ಟೋಲ್ ಇದೆಯಲ್ಲ, ಟೋಲ್ ಹತ್ರ ಟಿಫನ್ಗೆ ನಾನು ಟಿಫನ್ ಮಾಡ್ಕೊಂಬಂದೆ. ಅವ್ರು ಟಿಫನ್ ಮಾಡ್ತವ್ರೆ. ಸೊ ಕರ್ಕೊಂಡು ಹೋಗ್ಬೇಕು. ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸಂಭ್ರಮ ಅಂತ ಐತೆ ನೋಡಿ. ಇದು ಟೋಲು. ಆ ಕಡೆಯಿಂದ ಬಂದರೆ ಟೋಲ್ ಇರೋದು, ಆ ಕಡೆ ಅಲ್ಲಿ ಬಂದರೆ ಟೋಲ್ ದಾಡ್ಕೊಂಡು ಚೂರು ಮುಂದಕ್ಕೆ ಬಂದರೆ ರೆಸ್ಟೋರೆಂಟ್ ಇರೋದು. ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ಅಲ್ಲಿ ಮನೆಯಿಂದ ಹೊರಡ್ಬೇಕಾದ್ರೆ ಕಿಲೋಮೀಟ್ರ್ 0 ಮಾಡ್ಕೊಂಡಿದ್ದೆ. ಸೊ ಟೋಟಲ್ ಇಲ್ಲಿ ತನಕ 56 ಕಿಲೋಮೀಟ್ರ್ ಬಂದಿದ್ದೀನಿ. CNG ಫುಲ್ ಇತ್ತು. ಬಟ್ ಇದಿರಲಿಲ್ಲ, ಏನು ಪ್ರೆಷರ್ ಇರಲಿಲ್ಲ ಹಾಕ್ಸ್ಬೇಕಾದ್ರೆ. ತಿಂಡಿ ಮಾಡ್ಕೊಂಡು ಬರಲಿ, ಕರ್ಕೊಂಡು ಹೋಗೋಣ. ಅದತ್ರ ಒಂದು 9:20ಕ್ಕೆ ರೀಚ್ ಆಗ್ತೀನಿ. ಮ್ಯಾಪ್ ಹಾಕ್ಕೊಂಡಿದ್ದೀನಿ. 9:20ಕ್ಕೆ ರೀಚ್ ಆದರೆ ಅಲ್ಲೊಂದು 1 ಅವರು ಇಲ್ಲ 2 ಅವರ್ ಆಗ್ಬೋದು ಮ್ಯಾಕ್ಸಿಮಮ್ ಅಂದರೆ ದೇವಸ್ಥಾನದಲ್ಲಿ. ಸೊ ದೇವಸ್ಥಾನದ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ದೇವಸ್ಥಾನ ದರ್ಶನ ಮಾಡ್ಕೊಂಡೆಲ್ಲ ಬರ್ತಾರೆ. ಬರ್ತಿದ್ದಂಗೆ ಸೀದಾ ಎಲ್ಲೂ ಇಲ್ಲ, ವಾಪಸ್ ರಿಟರ್ನು ಬರೋದು. ಒಬ್ರನ್ನ ಗೊರಗುಂಟೆಪಾಳ್ಯದಲ್ಲಿ ಪಿಕ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಷ್ಟು ಬರ್ಬೇಕಾರೆ. ಸೊ ಅದು ಯಾರು ಮಾವನ್ನ. ಸೊ ತಿರ್ಗಾ ಹೋಗ್ಬೇಕಾದ್ರೆ ಐ ಥಿಂಕ್ ಗೊರಗುಂಟೆಪಾಳ್ಯದಲ್ಲಿ ತಿರ್ಗಾ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ವಾಪಸ್ ನಾವು ಹೋಗೋದು. ಇಲ್ಲ ಅಂದರೆ ಇವ್ರನ್ನೇನಾದ್ರು ತಿರ್ಗಾ ಅವ್ರ ಮನೆಗೆ ಡ್ರಾಪ್ ಮಾಡಬೇಕು, ಸ್ವಲ್ಪ ಲೇಟ್ ಆಗುತ್ತೆ.
ಅಮೌಂಟ್ ಎಷ್ಟು ಮಾತಾಡಿದ್ದೀನಿ ಏನು ಎತ್ತ ಅಂತ ಹೇಳ್ತೀನಿ. ಮಿನಿಮಮ್ 300 ಕಿಲೋಮೀಟರ್ ಒಳಗಡೆ ಅಂತ ಹೇಳಿರೋದು. 300 ಕಿಲೋಮೀಟರ್ಗೆ ಒಂದು ಲಮ್ಸಮ್ ಅಮೌಂಟ್ ಮಾತಾಡ್ಕೊಂಡು ಬಂದಿರೋದು. ಸೊ 300 ಕಿಲೋಮೀಟ್ರ್ ಮೇಲೆ ಆದರೆ ಕಿಲೋಮೀಟ್ರಿಗೆ ಎಷ್ಟೋ ಕೊಡಬೇಕು ಅಂತ ಮಾತಾಡ್ಕೊಂಡು ಬಂದಿದ್ದೀನಿ ಗೈಸ್. ಕರ್ಕೊಂಬಂದು ಬಿಟ್ಟೆ ನೋಡಿ, ಇವ್ರು ಹೋಗ್ತಿದಾರಲ್ಲ ಮುಂದೆ. ಸೊ ಇವರೇ, ಇದೇ ಮುಲ್ಕಟ್ಟಮ್ಮ ಟೆಂಪಲ್ ಅಂತ. ಸ್ನೇಹಿತರೆ ಫೈನಲಿ ಕರ್ಕೊಂಬಂದುಬಿಟ್ಟೆ. ಹತ್ತತ್ರ ಸ್ವಲ್ಪ ಲೇಟ್ ಆಗೋಯ್ತು. ಹತ್ತತ್ರ ಒಂದು ಹಾಫ್ ಆನ್ ಅವರ್ ಲೇಟ್ ಆಯಿತು. 9:35 ಕರ್ಕೊಂಬಂದು ರೀಚ್ ಮಾಡಿದ್ದೀನಿ. ಹತ್ತತ್ರ 9 ಗಂಟೆ ಬರಬೇಕಿತ್ತು. ಸೊ ಟಿಫನಲ್ಲಿ ಒಂದು ಅರ್ಧ ಗಂಟೆ ಆಯಿತು. ಸೊ ಅಲ್ಲೇ ಟೈಮ್ ವೇಸ್ಟ್ ಆಗಿದ್ದು. ಸೊ ಇಲ್ಲ ಅಂದರೆ ಸ್ವಲ್ಪ ಬೇಗನೆ ಬರ್ಬೋದಿತ್ತು. ದೇವಸ್ಥಾನವೇನು ರಶ್ ಇಲ್ಲ. ಪೂಜೆ ಮುಗಿಸ್ಕೊಂಡು ಬೇಗ ಬರ್ತಿದ್ದಂಗೆ ಇಲ್ಲಿಂದ ಕರ್ಕೊಂಡು ರಿಟರ್ನ್ ವಾಪಸ್ ಬರೋದು. ಇಲ್ಲಿ ತನಕ 138 ಕಿಲೋಮೀಟ್ರ್ ಆಗೈತೆ. ತೋರಿಸ್ತೀನಿ ನೋಡ್ರಿ. ಅವ್ರ ಮನೆ ಪಿಕ್ ಮಾಡಿದ ಲೊಕೇಶನಿಂದ ಈಗ ಅವ್ರ ಮನೆ ಟೆಂಪಲ್ಲು ಏನು ಕರ್ಕೊಂಬಂದಿದ್ದೀನಿ. ಟೆಂಪಲ್ ಇದೆ ಈ ಟೆಂಪಲ್ಲು. ಸೊ ಇಲ್ಲಿಗೆ 138 ಕಿಲೋಮೀಟ್ರ್ ಆಗೈತೆ. ರಿಟರ್ನ್ ವಾಪಸ್ಸು 138 ಕಿಲೋಮೀಟ್ರು ಆಯಿತಾ. ಹತ್ತತ್ರ ಒಂದು 200-280 ಕಿಲೋಮೀಟ್ರ್ ಆಗುತ್ತೆ ಅಪ್ ಆ್ಯಂಡ್ ಡೌನು. ಸೊ ಅಮೌಂಟ್ ಎಷ್ಟು ಇಸ್ಕೊಳ್ತೀನಿ ಏನು ಎತ್ತ ಅನ್ನೋದನ್ನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. 5 hours later. ಸ್ನೇಹಿತರೆ ಫೈನಲಿ ಡ್ರಾಪ್ ಆಯಿತು. ಟೈಮ್ ಬಂದ್ಬಿಟ್ಟು ನಿಮಗೆ ಒಂದು ನಿಮಿಷ ಗಾಡಿ ಸೀರಿಯಲ್ ಹಾಕ್ಸ್ಬಿಟ್ಟು ಇಲ್ಲ ಅಂತ ತೋರಿಸ್ತೀನಿ. ಹಾಕೊಂಬೋಣ. ಬಿಸಿಲಲ್ಲಿ ಓಡಾಡ್ಬಿಟ್ಟು ಆಗ್ತಿಲ್ಲ ವೇಸ್ಟ್. ಚೂರ್ನೆಲ್ಲ ಹಾಕತ್ತೀನಿ ರೀ. ಸೊ ಓಕೆ, ಸ್ವಲ್ಪ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 2:23. ಸೊ ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಕಾಣಿಸ್ತಿಲ್ಲ ಅಂದರೆ ಸ್ವಲ್ಪ ಬ್ರೈಟ್ನೆಸ್ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ. 2:23 ಟೋಟಲ್ ಕಿಲೋಮೀಟ್ರ್ ಬಂದ್ಬಿಟ್ಟು ಇಲ್ಲಿ ತನಕ ತೋರಿಸ್ತೀನಿ. ಅದನ್ನು ಬೆಳಗ್ಗೆ ಎಷ್ಟು ಗಂಟೆಗೆ ಹೊರಟಿದ್ದು ನಾನು ಇಲ್ಲಿಂದ ಪಿಕ್ ಮಾಡ್ಕೊಂಡು 6:15 ಮನೆ ಬಿಟ್ಟಿದ್ದವರು. ಸೊ 6:15 ಇವಾಗ ಟೈಮು 2:15. ಲೆಕ್ಕ ಹಾಕೊಳ್ಳಿ ಎಷ್ಟು ಅವರ್ ಆಯಿತು ಅಂತ. ಅಷ್ಟಾಗೈತೆ ಅಂತ ಹೇಳ್ತೀನಿ. ನೋಡ್ಬೋದು ಕಿಲೋಮೀಟ್ರ್ ಬಂದ್ಬಿಟ್ಟು 278 ಕಿಲೋಮೀಟ್ರು ಅಪ್ ಆ್ಯಂಡ್ ಡೌನು. ಸೊ CNG ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದು ಹೋಗ್ಬೇಕಾದ್ರೆ. ಸೊ ಇವಾಗ ಬಂದ್ಬಿಟ್ಟು ನೋಡಿ ಎಂಡಲ್ಲಿದೆ CNG ಆಯಿತಾ. ಆಲ್ಮೋಸ್ಟ್ ಫುಲ್ ಟ್ಯಾಂಕ್ CNGನೇ ಇದಕ್ಕೆ ಆಗಿರೋದು. ಸೊ ಅಮೌಂಟ್ ಬಂದ್ಬಿಟ್ಟು ಟೋಟಲ್ಲು ನಾನು ಮಾತಾಡಿದ್ದು 4,000. ಸೊ ಇದು ಟೋಲ್ ಏನು ಮಾತಾಡಿರಲಿಲ್ಲ. ಟೋಲ್ ಬಂದ್ಬಿಟ್ಟು 225 ರೂಪಾಯಿ ಟೋಲ್ ಆಯಿತು. ಸೊ ಇವಾಗ ಬಂದ್ಬಿಟ್ಟು ಟೋಟಲ್ ಅಮೌಂಟ್ ಬಂದ್ಬಿಟ್ಟು ಅವರು 500 ರೂಪಾಯಿ ಅಡ್ವಾನ್ಸ್ ಹಾಕಿದ್ರು ನೆನ್ನೆನೇ. ಸೊ 3,750 ರೂಪಾಯಿ ಇವಾಗ ಪೇಮೆಂಟ್ ಮಾಡಿದ್ದಾರೆ. ಟೋಟಲ್ ಬಂದ್ಬಿಟ್ಟು 4,250 ರೂಪಾಯಿ ಈ ಒಂದು ಟ್ರಿಪ್ಗೆ ನಂಗೆ ಸಿಕ್ಕಿರುವಂಥ ಅರ್ನಿಂಗ್ಸ್. ಓಕೆ, ಏನು ಮೈನಸ್ ಮಾಡ್ಕೊಳ್ತೀರಾ ಅಂತಂದರೆ ಟೋಲು ಅವರೇ ಕೊಟ್ಟಿದ್ದಾರೆ. ಟೋಲ್ದೇನು ಮೈನಸ್ ನಾನು ಹಾಕಿಲ್ಲ. CNG ಫುಲ್ ಟ್ಯಾಂಕು ಒಂದು 758 ರೂಪಾಯಿನೂ ಆಗಲ್ಲ. CNG ಫುಲ್ ಟ್ಯಾಂಕು ಒಂದು 700 ಚಿಲ್ಲರೆ ಆಗುತ್ತೆ ಆಯಿತಾ. ಸೊ ಅದನ್ನು ಮೈನಸ್ ಮಾಡ್ಕೊಂಡ್ರೆ ಮಿಕ್ಕಿರೋ ಅಮೌಂಟು 4,250 ರೂಪಾಯಿ ಎಷ್ಟು ಮಿಕ್ಕೊಳ್ಳುತ್ತೆ. 750 ರೂಪಾಯಿ ಹೋದರೆ ಸೊ ಅದು ಇವತ್ತಿನ ಅರ್ನಿಂಗ್ಸ್ ಆಗಿರುತ್ತೆ ಗೈಸ್ ಆಯಿತಾ. ಸೊ ಅದು ಫುಲ್ ಸುಸ್ತಾಗ್ಬಿಟ್ಟಿದೆ. ನಾನು ನೈಟೇ ಕಂಟಿನ್ಯೂಸ್ ಮಾಡಿದ್ದು. ನೈಟು ಶುರು ಮಾಡಿದ್ದಲ್ಲ ಅದೇ ಕಂಟಿನ್ಯೂ ಮಾಡಿರೋದ್ರಿಂದ ನಿದ್ದೆನೂ ಕೂಡ ಇಲ್ಲ. ಮತ್ತು ನಂಗೆ ಲೆಫ್ಟ್ ಸೈಡ್ ಕೈ ಪೂರ್ತಿ ಮಸಲ್ಸ್ ಎಲ್ಲ ಪೇಯ್ನ್ ಬಂದ್ಬಿಟ್ಟೈತಿ. ಏನಕ್ಕೆ ಅಂತ ಗೊತ್ತಿಲ್ಲ ಗೈಸ್. ಸಖತ್ತು ಪೇಯ್ನು, ಒಂಥರ ಮಸಲ್ಸ್ ಏನಿದೆ ಅದೆಲ್ಲ ಪೂರ್ತಿ ಪೇಯ್ನ್ ಬಂದ್ಬಿಟ್ಟೈತೆ. ಒಂದು ಹೊಸ ವಿಡಿಯೋ ಸಿಗೋಣ. ಟೇಕ್ ಕೇರ್, ಸಿ ಯು.